ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ನನ್ನ ಫ್ಯಾಮಿಲಿ ಜೊತೆ ಆಚೆ ಎಲ್ಲಿಗೆ ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ಸ್ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸೊ ಫಸ್ಟು ನಾನು ನನ್ನ ಮೇಕಪ್ ಆಗಲಿ ಸ್ಕಿನ್ ಕೇರ್ ಆಗಲಿ ಮಾಡೋಕ್ಕೂ ಮುಂಚೆ ವೆಟ್ ಟಿಶ್ಯೂನಲ್ಲಿ ವೈಪ್ ಮಾಡ್ಕೊತೀನಿ. ಅದಾದಮೇಲೆ ಒಂದಷ್ಟು ಸಿರಮ್ಸ್ಗಳನ್ನ ನಾನು ಯೂಸ್ ಮಾಡ್ತೀನಿ. ಅದೇನು ಸಿರಮು ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಒಂದು ಟೋನರ್ ಹಾಕ್ತೀನಿ, ಅದು ಪ್ಲಮ್ ಟೋನರ್. ಸೊ ಟೋನರ್ ಆದಮೇಲೆ ಆ್ಯಕ್ಚುಲಿ ನಾನು ಆಚೆ ಹೋಗಲ್ಲ ಅಂತಂದರೆ, ಮನೆಯಲ್ಲೇ ಇದ್ದರೆ ನಾನು ಸಿರಮ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದು ನಾನು ತುಂಬಾ ಲೈಟಾಗಿ ಮಾಡ್ಕೊತಾ ಇರೋ ಮೇಕಪ್ಪು. ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಸೊ ಇದೊಂದು ಸಿಂಪಲ್ ಸ್ಕಿನ್ ಕೇರ್ ಆಬ್ವಿಯಸ್ಲಿ ಎಲ್ಲರೂ ಮೇಂಟೈನ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸ್ಕಿನ್ ಪ್ರೆಸೆಂಟ್ ತುಂಬಾ ಡ್ಯಾಮೇಜ್ ಆಗಿತ್ತು. ಅದು ಏನಾಗಿ ಡ್ಯಾಮೇಜ್ ಆಯಿತು, ನಾನು ಏನು ಸ್ಕಿನ್ ಕೇರ್ನ ಫಾಲೋ ಮಾಡಿ ಅಲ್ಲಿ ಮಿಸ್ಟೇಕ್ ಆಯಿತು, ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನನ್ನ ಸ್ಕಿನ್ ಕೇರ್ ವಿಡಿಯೋ ಬರುತ್ತೆ. ಸೊ ಆವಾಗ ನಾನು ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪನೇ ನಾನು ಸ್ಕಿನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ತುಂಬಾ ಡ್ಯಾಮೇಜ್ ಆಗಿತ್ತು. ಎಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬಾ ಕೇರ್ಫುಲ್ಲಾಗಿರಬೇಕು. ಆ್ಯಂಡ್ ನಾವು ಯಾವುದಂದ್ರೆ ಅದು ಸ್ಕಿನ್ ಕೇರ್ ಯೂಸ್ ಮಾಡೋದಾಗಲಿ, ಪ್ರಾಡಕ್ಟ್ಸ್ ಯೂಸ್ ಮಾಡೋದಾಗಲಿ, ಅಥವಾ ಸಿರಮ್ಸ್ಗಳನ್ನ ಯೂಸ್ ಮಾಡೋದಾಗಲಿ ಮಾಡಿದ್ರೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ನನಗೆ ಏನಾಗಿತ್ತು, ಏನು ಸ್ಕಿನ್ಗೆ ಹೆಂಗೆ ಡ್ಯಾಮೇಜ್ ಆಯಿತು ಇಷ್ಟೆಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನನ್ನ ಸಿಂಪಲ್ ಮೇಕಪ್ ಇಷ್ಟೇ. ಒಂದು ಬೇಸಿಕ್ ಸ್ಕಿನ್ ಕೇರ್ ಮತ್ತು ಒಂದು ಲಿಪ್ಸ್ಟಿಕ್ ಹಾಕಿ, ಒಂದು ಮಸ್ಕರ ಹಾಕಿ ನಾನು ನನ್ನ ಮೇಕಪ್ನ ಲೈಟಾಗಿ ಇಡ್ತಾ ಇದ್ದೀನಿ. ಬಿಕಾಸ್ ನಾನು ಆಚೆ ಹೋಗೋದು ಮತ್ತು ಧೂಳು ಮತ್ತು ಅಲ್ಲಿ ತುಂಬ ಬಿಸಿಲಿರೋದ್ರಿಂದ. ಸೊ ನನ್ನ ಫೌಂಡೇಶನ್ನು ಮತ್ತು ಕನ್ಸಿಲರ್ ಅದೆಲ್ಲ ಹಾಕಿದ್ರೆ ತುಂಬಾ ಹೆವಿ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಅದೇನು ಯೂಸ್ ಮಾಡ್ದಿರ ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಈ ಇಯರಿಂಗು ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ, ತುಂಬಾ ಹೆವಿ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೇ ನಾನು ಇವಾಗ ಇದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ತುಂಬಾ ಚೆಕ್ ಮಾಡ್ಕೊತಾ ಇದ್ದೆ. ಬಟ್ ಅದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಅಲ್ಲ, ಮ್ಯಾಚ್ ಆಗಲಿಲ್ಲ ನನಗೆ. ಸೊ ಅದಕ್ಕೇ ನಾನು ಬೇರೆ ಇಯರಿಂಗ್ಸ್ನ ವೇರ್ ಮಾಡಿ ನಾವು ಹೊರಟ್ವಿ ಇಲ್ಲಿಂದ. ಸೊ ನಾನು ಇಷ್ಟು ರೆಡಿಯಾಗಿ ನಾನು ಫ್ಯಾಮಿಲಿ ಜೊತೆ ಆಚೆ ಹೋಗಿದ್ದು ನೀವು ನೋಡ್ತಾರ ಹಂಗೆ ಕಬ್ಬನ್ ಪಾರ್ಕ್ ಹೋಗಿದ್ವಿ. ಸೊ ಅಲ್ಲೊಂದು ಸ್ಮಾಲ್ ಸುಮ್ಮನೆ ಒಂದು ಡೇ ಔಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನು, ನನ್ನ ಆಂಟಿದಿರೋ, ನಮ್ಮ ಅಂಕಲ್ ಎಲ್ಲರೂ ಜೊತೆಗೆ ಹೋದ್ವಿ. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಬಂದಿದ್ದರು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಳಗೆ, ಅಂದರೆ ಕಬ್ಬನ್ ಪಾರ್ಕ್ ಒಳಗೆ ಒಂದಷ್ಟು ಗೇಮ್ಸ್ಗಳಿತ್ತಲ್ಲ, ಸೊ ಅದೆಲ್ಲ ಆಡೋಣ ಅಂತ ಅಂದ್ಬಿಟ್ಟು ಒಳಗೆ ಹೋದ್ವಿ. ಬಟ್ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು, ಎಸ್ಪೆಷಲಿ ಟಾಯ್ ಟ್ರೈನ್ ಹತ್ರ. ನಮಗೆ ಲೈನಲ್ಲಿ ನಿಂತ್ಕೊಂಡೇ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಟಾಯ್ ಟ್ರೈನ್ನ ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಗೇಮ್ಸ್ನ ಆಡೋಕ್ಕಂತ ಹೋದ್ವಿ. ಆ್ಯಂಡ್ ಬೇರೆ ಎಲ್ಲ ಗೇಮ್ಸೂ ಆಡಿಕೊಂಡು ನಾವು ಲಾಸ್ಟಿಗೆ ಆ್ಯಕ್ಚುಲಿ ಹೋಗಿದ್ದು ಬೋಟಿಂಗ್ಗೆ. ಸೊ ಬೋಟಿಂಗ್ ಹತ್ರನೂ ಅಷ್ಟೇ ತುಂಬಾ ಜನ ಇದ್ದರು. ಆ್ಯಂಡ್ ಲೈನಲ್ಲಿ ನಿಂತೇ ಆಲ್ಮೋಸ್ಟ್ 1 hour ಮೇಲೆ ಆಗಿಬಿಟ್ಟಿತ್ತು. ಸೊ ನಾವು ಹಂಗೋ ಹಿಂಗೋ ಮಾಡಿ ನಿಂತ್ಕೊಂಡು, ಹಂಗೂ ನಾವು ಆಲ್ಮೋಸ್ಟ್ ಅರ್ಧ ದಾರಿಗೆ ಹೋಗಿ ಲೈನಲ್ಲಿ ಇಲ್ಲ ಆಗ್ತಾಯಿಲ್ಲ ವಾಪಸ್ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಸುಮ್ಮನೆ ಟಿಕೆಟ್ ತೊಗೊಂಡಿದ್ದೀವಿ, ವೇಸ್ಟ್ ಆಗುತ್ತೆ, ಮತ್ತು ಇಷ್ಟೊತ್ತು ನಿಂತು ತಿರ್ಗಾ ರಿಟರ್ನ್ ಹೋದರೆ ಅದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾವು ಇಲ್ಲ ಇನ್ನೊಂದು 10 ನಿಮಿಷ ನಿಂತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನಾವು ಇದೊಂದು ಲೈನಲ್ಲಿ ನಿಂತ್ಕೊಳ್ಳೋಕ್ಕೂ ಮುಂಚೆ ಹೋಗಿದ್ದಿದ್ದು. ಆ್ಯಂಡ್ ನಾವು ಲೈನಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೇನೂ ಇಲ್ದಿರ ಅಲ್ಲಿ ಮುಂದ್ಗಡೆ ಯಾವುದೋ ಒಂದು ಚಿಕ್ಕ ಹುಡುಗ ಇದ್ದ. ಸೊ ಅವ್ರ ಹತ್ರ ನಾವು ಹಿಂಗೆ ಏನೇನೋ ಮಾತಾಡಿಕೊಂಡು ತರಲೆ ಮಾಡ್ತಾಯಿದ್ವಿ. ಆ ಹುಡುಗನ ಅಳಿಸ್ತಾಯಿದ್ರು ನಮ್ಮ ಕಸಿನ್ಸ್ ಎಲ್ಲ ಸೇರಿ. ಸೊ ಹಿಂಗೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಅಲ್ಲಿರೋರನ್ನ, ಚಿಕ್ಕ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ.
ಮಸ್ತಿದೆಯಲ್ಲ ಚೂರು ಬಿಡೆ ಕೊಡ್ತೀನಿ ಒಂದು ನಿಮಿಷ ಹಂಗಲ್ಲ ಹೇಳ್ಬಿಟ್ರೆ ಸೊ ಇನ್ನೊಂದು ಏನಂತಂದರೆ ಈ ಸ್ಯಾಟರ್ಡೇ ಅಥವಾ ಸಂಡೇಸ್ ನಾವೆಲ್ಲಾದರೂ ಆಚೆ ಹೋದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲ ಕಡೆನೂ ಕ್ಯೂ ನಿಂತ್ಕೋಬೇಕು. ಅದು ಆಲ್ಮೋಸ್ಟ್ 1/2 ಟು 1 ಅವರ್ವರೆಗೂ ನಾವು ಲೈನಲ್ಲಿ ನಿಂತ್ಕೊಂಡು ಹೋಗಬೇಕಾಗತ್ತೆ. ಯಾಕಂತಂದರೆ ಆಬ್ವಿಯಸ್ಲಿ ಅರ್ಥ ಆಗುತ್ತೆ, ನಾವು ಹೆಂಗೆ ನಮ್ಗೆ ಕೆಲಸಗಳು ರಜಾ ಇದ್ದಾಗ ಆಚೆಗೆ ಬರ್ತೀವೋ ಹಂಗೇ ಎಲ್ಲರೂ ಬರ್ತಾರೆ. ಬಟ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫಸ್ಟ್ರೇಟ್ ಆಗಿಬಿಡತ್ತೆ. ಯಾಕಂದರೆ ಆ ಲೈನಲ್ಲಿ ನಿಂತ್ಕೊಂಡು ತಿರ್ಗಾ ಆ ಲೈನ್ಗಳಲ್ಲಿ ನಿಂತ್ಕೊಂಡಾಗ ಇನ್ನೊಂದೇನಾಗುತ್ತೆ ಅಂದರೆ ನಾವು ಫಸ್ಟ್ ಹೋಗಬೇಕು ಅಂತ ಅಂದ್ಬಿಟ್ಟು ಪಾಪ ಎಷ್ಟೊತ್ತಿಂದ ನಿಂತಿರ್ತಾರೆ. ಅವ್ರನ್ನ ಏನೋ ಒಂದು ಸ್ವಲ್ಪ ಅವ್ರು ಆ ಕಡೆಯಲ್ಲೋ ತಿರುಗಿದ್ರು ಅಥವಾ ಏನೋ ಒಂದು ಆಯಿತು ಅಂದಾಗ ಹಿಂದೆ ಇರೋರು ಎಷ್ಟು ಚೆನ್ನಾಗಿ ಮುಂದೆ ಹೊರಟೋಗ್ಬಿಡ್ತಾರೆ ಅಂತಂದರೆ ಒಂಚೂರು ಜಾಗ ಸಿಕ್ಕಿದ್ರೂ ಅಷ್ಟು ಚೆನ್ನಾಗಿ ಹೊರಟೋಗ್ಬಿಡ್ತಾರೆ. ಸೊ ಅದೆಲ್ಲ ನನಗೆ ನೋಡಿದಾಗ ಒಂದು ಸಿಕ್ಕಾಪಟ್ಟೆ ಒಂದೊಂದ್ಸತಿ ಫಸ್ಟ್ರೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಯೂಶ್ವಲಿ ಸಂಡೇಸ್ ನಾವೆಲ್ಲೂ ಹೋಗೋಕ್ಕೆ ಹೋಗಲ್ಲ. ಬಟ್ ಸ್ಟಿಲ್ ನಮಗೂ ನಮ್ಮ ಪೇರೆಂಟ್ಸ್ಗೂ ರಜಾ ಮತ್ತು ನನಗೂ ರಜಾ ಸ್ಯಾಟರ್ಡೆ ಸಂಡೇಸೇ ಇರೋದ್ರಿಂದ ಸ್ಯಾಟರ್ಡೆ ಸಂಡೇಸೇ ನಾವು ಆಚೆ ಹೋಗಬೇಕಾಗತ್ತೆ. ಸೊ ಬೇರೆ ದಾರಿ ಇಲ್ಲ. ಸೊ ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫೈನಲಿ ಬೋಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಸೊ ನಾವು ಮುಗಿಸೋ ಅಷ್ಟೊತ್ತಿಗೆ ನಮ್ಮಿಂದ ಎಷ್ಟು ದೊಡ್ಡ ಲೈನ್ ನಿಂತಿತ್ತು ಅಂದರೆ ಅಷ್ಟು ದೊಡ್ಡ ಲೈನ್ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಹೋಗ್ತಾ ಇದ್ದೀವಿ. ಸೊ ಈ ಗೇಮ್ಸ್ನ ಆಡೋದಕ್ಕೆ ನಮ್ಮ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ. ನಾನು ನನ್ನ ಕಸಿನ್ಸ್ ಅಷ್ಟೇ ಹೋಗಿದ್ದಿತ್ತು. ಸೊ ಆಮೇಲೆ ಅವ್ರು ಎಲ್ಲಿದ್ದಾರೆ ಅಂತ ನೋಡಿಕೊಂಡು ನಾವು ತಿರ್ಗಾ ಅವ್ರಿರೋ ಕಡೆಗೆ ಹೋದ್ವಿ. ಸೊ ಅವ್ರು ಆಲ್ರೆಡಿ ಕುತ್ಕೊಂಡು ಬೇಲ್ಪುರಿ ಎಲ್ಲ ತಿಂತಾಯಿದ್ರು. ಸೊ ನಾವು ಹಂಗೆ ತಿಂದ್ಕೊಂಡು ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಸೊ ಅಲ್ಲಿ ಹೋಗಬೇಕಾದ್ರೆ ನನ್ನ ತಮ್ಮ ಬಲೂನ್ ಬೇಕು ಅಂತ ಅಂದ. ಸೊ ಅದಕ್ಕೆ ಅಂದ್ಬಿಟ್ಟು ಬಲೂನ್ ತೊಗೊತಾ ಇದ್ವಿ. ಸೊ ಇಷ್ಟು ಆಟ ಆಡಿ ಒಂದು ಸ್ವಲ್ಪ ಮಜಾ ಮಾಡಿಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.